ಸಚಿವ ರಾಜಣ್ಣ ಮಗ ರಾಜೇಂದ್ರನ ಹತ್ಯೆಗೆ ಸುಪಾರಿ ಕೊಟ್ಟಂತಹ ವಿಚಾರ ನಾನಾ ರೀತಿಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಈ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ತಂಡವನ್ನ ಬದಲು ಮಾಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತನಿಖಾಧಿಕಾರಿ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ಬದಲಿಗೆ ಮಾಗಡಿ ಡಿಎಸ್ಪಿ ಪ್ರವೀಣ್ಗೆ ಹೊಣೆಯನ್ನ ಕೊಡಲಾಗಿದೆ. ಖ್ಯಾತಸಂದ್ರ ಪಿಎಸ್ಐ ಚೇತನ್ ಬದಲಿಗೆ ಖ್ಯಾತಸಂದ್ರ ಸಿಪಿಐ ರಾಮ್ ಪ್ರಸಾದ್ಗೆ ಹೊಣೆಯನ್ನು ಹೊರಿಸಿರುವಂಥದ್ದು. ಜಿಲ್ಲಾ ಪೊಲೀಸ್ ಕಚೇರಿಯ ಪಿಎಸ್ಐ ಅವಿನಾಶ್ ಕೂಡ ಈ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಡನ್ನಾಗಿ ಈ ತಂಡ ಯಾಕೆ ಬದಲಾಯಿತು, ತಂಡ ಬದಲಾದ ನಂತರ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಕಾದು ನೋಡಬೇಕಿದೆ. 18 ನಿಮಿಷಗಳ ಆಡಿಯೋ ವೈರಲ್ ಆಗಿತ್ತು. ಅದಾದ ಮೇಲೆ ಪುಷ್ಪಾ ರಾಕಿ ನಡುವಿನ ಕಾನ್ವರ್ಜೇಷನ್ ಈ ಪ್ರಕರಣಕ್ಕೆ ರೋಚಕ ತಿರುವು ಕೊಟ್ಟಿತ್ತು. ಪುಷ್ಪಾಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳು ರಿವೀಲ್ ಆಗಿತ್ತು. ರಾಜ್ಯ ರಾಜಕಾರಣದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈಗ ತನಿಖಾ ತಂಡವೇ ಬದಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ.